ಅಲ್ಲ ಲಂಕೇಶ್ ನಾನು ಹೇಳಿದ್ನಲ್ಲ, ಲಂಕೇಶ್ ಪರಿಚಯ ಅಂತಂದರೆ ನಮಗೆ ಮಾಡ್ಕೊಂಡ್ರಾ? ಹಾ. ಅವರು ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಹ್ಮ್. ಮತ್ತು ನಿಸಾರ್ ಅಹಮದ್ ಅವರೆಲ್ಲ ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗ. ಹ್ಮ್. ಆಗ ಆ್ಯಕ್ಚುಲಾಗಿ ಲಂಕೇಶು, ನಿಸಾರ್ ಅಹಮದ್ ಮತ್ತು ಸುಮ್ತೀಂದ್ರ ನಾಡಿಗರು ಹ್ಮ್. 3 ಜನ ಭಾಳ ಕ್ಲೋಸ್ ಫ್ರೆಂಡ್ಸ್ ಇದ್ದರು. ಹಾ. ನಾಡಿಗರು ಗೋವಾದಲ್ಲಿ ಕೆಲಸದಲ್ಲಿದ್ದಾಗ, ಹ್ಮ್. ಇವರು ಇಲ್ಲೇ ಇದ್ದರು ಸೈನ್ಸ್. ಇವರು ಲಂಕೇಶ್ ಕೂಡ ಅಲ್ಲಿಗೆ ಬಂದರು. ಹ್ಮ್. ಆ್ಯಕ್ಚುಲಾಗಿ ನಾವು ಅಲ್ಲಿ ಹೋದ ವರ್ಷವೇ ಬಂದಿದ್ದು ಅವರು ಹ್ಮ್. ಅಲ್ಲಿಗೆ. ಹ್ಮ್. ಎನಿವೇ ನಾನು ಹೋಗಿ ಸರ್ ಈ ಥರ ನಾನು ಬಿ ಆರ್ ಲಕ್ಷ್ಮಣರಾವ್ ಅಂತ, ಹ್ಮ್. ಈಗ ಹೌದಾ, ಭಾಳ ಸಂತೋಷ ಅಂತ ಹೇಳಿದ್ರು. ಪರಿಚಯ ಮಾಡಿಕೊಂಡು ಹ್ಮ್. ಆಮೇಲಿಂದ ಅವ್ರ ಜೊತೆ ಇರ್ತಿದ್ದಲ್ಲ ಯಾವಲ್ಲ, ಎಷ್ಟು ಅಂದರೆ ಭಾಳ ಕ್ಲೋಸ್. ನಾನು ಅವರ ಹ್ಮ್. ಲಂಕೇಶ್ವರ ಬಾಲ ಅಂತ ಕರಿತಾ ಇದ್ದು ನನ್ನನ್ನು. ಹ್ಮ್. ಯಾವಾಗ ಅವ್ರು ಎಲ್ಲಿಗೆ ಹೋಗ್ಬೇಕಾಗಿದ್ರು ನನ್ನ ಜೊತೆಲೆ ಕರ್ಕೊಂಡು ಹೋಗೋರು ಹ್ಮ್. ಹಾಗೇನೆ. ಮತ್ತು ಅವರೇ ಇನ್ಫ್ಯಾಕ್ಟ್ ನನ್ನ ಮೆಂಟರ್ ಅಂತ ನಾನು ಯಾರು ಹೇಳ್ಬೋದಾದರೆ, ಹ್ಮ್. ಲಂಕೇಶ್ ನನ್ನ ಮೆಂಟರ್. ಹ್ಮ್. ಯಾಕಂದರೆ ಅವ್ರ ಜೊತೆ ಸೇರಿದಾಗಿಂದ ನನಗೆ ಇಡೀ ನವ್ಯ ಚಳುವಳಿ ಅಂತ ನಾವೇನು ಹೇಳ್ತೀವಿ, ಹ್ಮ್. ಆ ಕಾಲದಲ್ಲಿ ನಾನು ಬಂದಿದ್ದು. ಹ್ಮ್. ಸೊ ಎಲ್ಲರ ಪರಿಚಯ ಆಗಿದ್ದು, ಹ್ಮ್. ಯಾಕೆ ಅವ್ರ ಜೊತೆ ಇದ್ದಿದ್ದರಿಂದ ನನಗೆ ಇಡೀ ಸಾಹಿತ್ಯ ವಲಯ ನನಗೆ ಪರಿಚಯ ಆಯಿತು. ಹ್ಮ್. ಮತ್ತು ಆ, ನನ್ನ ನನ್ನ ಓದಾಗಬಹುದು, ನನ್ನ ಔಟ್ಲುಕ್ ಆಫ್ ಲೈಫ್, ಹ್ಮ್. ಜೀವನ ದೃಷ್ಟಿ, ಹ್ಮ್. ಇದೆಲ್ಲವನ್ನು ಗಾಢವಾಗಿ ಪ್ರಭಾವಿಸಿದ್ದು ಹ್ಮ್. ಲಂಕೇಶ್ ಮತ್ತು ಇನ್ನೊಬ್ಬರು ವೈ ಎನ್ ಹ್ಮ್. ಕೃಷ್ಣಮೂರ್ತಿ ಅವರು. ಕೃಷ್ಣ.